ನೀನ್ ನನ್ನ ಜೊತೆಲಿ ಇರ್ಬೇಕಾದ್ರೆ ನನಗೇನಮ್ಮ ಭಯ? ನಾನ್ ಬೀಳಕ್ ಮುಂಚೆನೆ ನಾನು ಹಿಡ್ಕೊಂಡ್ಬಿಟ್ಟಿಯಲ್ಲ. ಹಿಡ್ಕೊಂಡಿಲ್ಲ ಅಂದಿದ್ರೆ? ಅಪ್ಪ, ಬರ್ತಾ ಬರ್ತಾ ಚಿಕ್ಕ ಮಗು ತರ ಆಡ್ತಿದ್ದೀರಾ. ನೀನು ಬರ್ತಾ ಬರ್ತಾ ನಮ್ಮಮ್ಮನ್ ತರ ಆಗ್ತಿದ್ಯಾ. ಹೌದು. ಅಪ್ಪ, ಕಾಲ್ ಆಪರೇಷನ್ ಮಾಡ್ಸೋಣ ಅಪ್ಪ. ಮಾಡ್ಸೋಣ, ಆದ್ರೆ ನಿಂದು ಭವಾನಿದು ಮದ್ವೆ ಆದ್ಮೇಲೆ. ಅಪ್ಪ, ಈ ಸ್ಥಿತಿಲಿ ನಮಗ್ ಮದ್ವೆ ಮಾಡ್ಸಿದ್ರೆ ನಾವ್ ಸುಖವಾಗಿರ್ತೀವಿ ಅಂತ ಅನ್ಕೊಂಡಿದ್ಯಾ? ಯಾಕೆ ಪುಟ ಹಾಗೆ ಮಾತಾಡ್ತಿದ್ಯಾ? ತಂದೆ ಆದವನು ಮಕ್ಕಳು ಮದುವೆ ಮಾಡೋದು ಅವನ್ ಜವಾಬ್ದಾರಿ ಅಲ್ವಾ? ಜವಾಬ್ದಾರಿನೇ, ಆದ್ರೆ ಮದ್ವೆ ಆದ್ಮೇಲೆ ತಂದೆ ತಾಯಿ ಜವಾಬ್ದಾರಿ ಮುಗಿಯುತ್ತೆ ಅಂತ ಯಾರ್ ಹೇಳಿದ್ದು? ನಿಜವಾಗ್ಲೂ ಜವಾಬ್ದಾರಿ ಸ್ಟಾರ್ಟ್ ಆಗದೆ ಮದ್ವೆ ಆದ್ಮೇಲೆ. ನಿಜಾನೇ, ಆದ್ರೆ ಕರ್ತವ್ಯಗಳನ್ನೆಲ್ಲ ಕೈ ಬಿಡಕ್ಕಾಗತ್ತಾ? ಹಾಗಂತ ನಿಮ್ ಆರೋಗ್ಯ ನೆಗ್ಲೆಕ್ಟ್ ಮಾಡಕ್ಕಾಗತ್ತಾ? ಮತ್ತೆ ನೀನು ನಿನ್ ಕೆರಿಯರ್ನ ಯಾಕೆ ನೆಗ್ಲೆಕ್ಟ್ ಮಾಡ್ದೆ? ನೀನ್ ಯಾಕೆ ಕೆಲ್ಸಕ್ಕೆ ಹೋಗಿಲ್ಲ ಅಂತ ಹೇಳು. ನನ್ಗೋಸ್ಕರ ತಾನೇ. ಅಕ್ಕ ಅಮ್ಮ ಇಬ್ರು ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಇಂಥ ಸಮಯದಲ್ಲಿ ಅಪ್ಪ ಮನೇಲಿ ಒಬ್ರೇ ಇರ್ತಾರೆ, ಅವ್ರಿಗೆ ಕಷ್ಟ ಆಗ್ಬಾರ್ದು ಅಂತ ನೀನ್ ಮನೇಲಿದೆಯಾ ಅಲ್ವಾ? ನೀವ್ ನಮ್ಗೋಸ್ಕರ ಎಷ್ಟೊಂದ್ ಕಷ್ಟಪಟ್ಟಿದ್ದೀರಾ. ಆ ಕಷ್ಟದ ಮುಂದೆ ನನ್ ಕರಿಯರ್ ಏನೇನೋ ಅಲ್ಲ ಅಪ್ಪ. ಇಷ್ಟು ಪ್ರೀತಿ ಇಟ್ಟಿರೋ ನಿಮ್ಮಿಬ್ಬರು ದಡ ಸೇರ್ಸೋದು ಈ ಅಂಬಿಗನ ಕೆಲ್ಸ ಅಲ್ವಾ? ಹೋಗಿ ಅಪ್ಪ, ಪದೇ ಪದೇ ಅದನ್ನೇ ಹೇಳ್ತಿರ್ತೀರ. ನಾನ್ ದೃಢ ಸಂಕಲ್ಪ ಮಾಡಾಯ್ತು, ಅದನ್ನ ಮೀರಿ ದೈವ ಇಚ್ಛೆ ಏನಿದೆ ನೋಡೋಣ. ಅಯ್ಯೋ, ಮರ್ತೇ ಬಿಟ್ಟೆ. ನಾನ್ ಕಾಫಿ ಮಾಡ್ಕೊಂಡ್ ಬರ್ತೀನಿ, ಅಷ್ಟರಲ್ಲಿ ನೀ ಕೆಲಸ ಮಾಡ್ತಾ ಇರು. ಹುಷಾರು. ಆಯ್ತು. ಒಂದ್ಸಲ ಮಿಡಲ್ ಕ್ಲಾಸ್ ಲೈಫ್ ನ ನೋಡ್ಕೊಂಡ್ ಬಾ. ಅವ್ರು ನಮ್ಗಿಂತ ಎಷ್ಟು ಚೆನ್ನಾಗಿ ಬರ್ತಿರ್ತಾರೆ ಗೊತ್ತಾ? ನಾವು ಕೂಡ ಮಿಡಲ್ ಕ್ಲಾಸ್ ಅವ್ರ ತರ ಲೈಫ್ ಲೀಡ್ ಮಾಡೋದನ್ನ ಕಲಿಬೇಕು ಕಣೋ. ವಿರಾಟ್, ಗಂಟೆ 11 ಆಯ್ತು, ಇನ್ನೂ ಏನ್ ಮಾಡ್ತಿದ್ಯೋ? ನಾಳೆ ಒಂದು ಎಲಿವೇಶನ್ ಪ್ಲಾನ್ ಮಾಡಬೇಕಿತ್ತು, ಅದಕ್ಕೆ ಪ್ರೆಸೆಂಟೇಷನ್ ರೆಡಿ ಮಾಡ್ತಾ ಇದ್ದೀನಿ. ಕಂಪನಿನಲ್ಲಿ ಅಷ್ಟೊಂದು ಜನ ಇದ್ದಾರೆ, ಅವ್ರಿಗೆ ಬ್ರೀಫ್ ಮಾಡಿದ್ರೆ ಅವರೇ ಮಾಡ್ತಿರ್ಲಿಲ್ವಾ? ದುಡ್ಡು ಲಾಸ್ ಆದ್ರೆ ಸಂಪಾದನೆ ಮಾಡ್ಬೋದು ಕಣೋ, ಆರೋಗ್ಯ ಲಾಸ್ ಆದ್ರೆ ಹೋಗಿ ಮಲಕ್ಕೋ ಹೋಗು. ಬೆಳಗ್ಗೆ ಬೇಗ ನಾನೇ ಎಬ್ಬಿಸ್ತೀನಿ. ಮಕ್ಕಳು ಬೆಳೆಯೋದನ್ನ ನೋಡಿ ಖುಷಿ ಪಡ್ಬೇಕು. ಈ ರೀತಿ ಇಲ್ದೇ ಇರೋದನ್ನೆಲ್ಲ ಹೇಳಿ ಅವ್ರ ತಲೆ ತುಂಬಾರ್ದು. ಅಮ್ಮ, ಅಪ್ಪ ಬೇಗ ಹೋಗಿ ಮಲ್ಕೋ ಅಂತ ಅಡ್ವೈಸ್ ಮಾಡ್ತಾ ಇದ್ರು ಅಷ್ಟೇ. ಇಟ್ಸ್ ಜಸ್ಟ್ ಕನ್ಸರ್ನ್ ಅಬೌಟ್ ಮೈ ಹೆಲ್ತ್. ಕನ್ಸ್ಟ್ರಕ್ಷನ್ ಡಿಸೈನಿಂಗ್ ಬಿಸ್ನೆಸ್ ಎಲ್ಲ ಇವರು ಕಡ್ಲೆಪುರಿ ವ್ಯಾಪಾರ ಅನ್ಕೊಂಡಿದ್ದಾರೆ. ಸ್ವಂತ ಅಡ್ರೆಸ್ ಇಲ್ದೇ ಇರೋ ಹತ್ರ ಅಡ್ವೈಸ್ ಎಲ್ಲ ಕೇಳ್ಬಾರ್ದು ವಿರಾಟ್. ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಇಲ್ದೆ ಮನುಷ್ಯ ಬದುಕಬಹುದು, ಅದೇ ಆರೋಗ್ಯ ಕೈ ಕೊಟ್ರೆ ಸಂಪಾದನೆ ಮಾಡಿದ್ದೆಲ್ಲ ನೀರ್ನಲ್ಲಿ ಹೋಮ ಮಾಡಿದಾಗ. ಹೋಗಿ ಮಲ್ಕೊಳ, ಮಲ್ಕೋ ಹೋಗು. ತಾವು ಹೋಗಿ ಮಲ್ಕೋಬಹುದು. ಒಂದ್ ನಿಮಿಷ, ನಿಮ್ ಹತ್ರ ಮಾತಾಡ್ಬೇಕು. ನನ್ನ ಹತ್ರನ? ಅಥರ್ವಂಗೆ ಹುಡುಗಿ ನೋಡಿದ್ದೆ, ಅದ್ರ ಬಗ್ಗೆ ನಿಮ್ಮ ಹತ್ರ ಏನಾದ್ರೂ ಹೇಳಿದ್ನಾ? ಹುಡುಗಿನ? ಇಲ್ವಲ್ಲ. ನಾನ್ ನಂಬಲ್ಲ. ಅವನ್ ನಿಮ್ ಹತ್ರ ಡಿಸ್ಕಸ್ ಮಾಡಿದಾನೆ. ನೀವೇ ಅವನ್ಗೆ ಬೇಡದಿರೋ ಐಡಿಯಾಸ್ ಎಲ್ಲ ಕೊಟ್ಟಿದ್ದೀರಾ. ಅದಕ್ಕೆ ಅವನ್ ನನ್ನ ಹತ್ರ ಬಂದು ಕ್ಲೆವರ್ ಆಗಿ ನಡ್ಕೊಳ್ತಾ ಇದ್ದಾನೆ. ದ ಗ್ರೇಟ್ ಬಿಸ್ನೆಸ್ ವುಮನ್ಗೆ ಇಷ್ಟು ಅರ್ಥ ಆಗಿಲ್ಲ ಅಂದ್ರೆ ಹೇಗೆ? ಅವನಿಗೆ ಇಷ್ಟ ಆಗಿರಲ್ಲ, ಅದಕ್ಕೆ ಬೇಡ ಅಂತ ಹೇಳಿರ್ತಾನೆ. ಅವನ್ ಬೇಡ ಅಂದಿಲ್ಲ, ಆ ಹುಡುಗಿನೇ ಬೇಡ ಅನ್ನೋ ಹಾಗೆ ಹೇಳಿದ್ಲು. ಮುಗಿತಲ್ಲ. ಇವನೇ ಬೇಡ ಅಂತ ಹೇಳಿದ್ರೆ ಬೇರೆ ಏನೋ ಪ್ಲಾನ್ ಮಾಡ್ತಾ ಇದ್ದಾನೆ ಅಂತ ಅನ್ಕೋಬಹುದಿತ್ತು. ಹುಡುಗಿನೇ ಬೇಡ ಅಂತ ಹೇಳಿದ್ಮೇಲೆ ಇನ್ನೇನಿರುತ್ತೆ? ನಾನ್ ಚಾರ್ವಿ ಹತ್ರ ಮೊದ್ಲು ಮಾತಾಡಿದಾಗ ಅಥರ್ವನ್ ಬಗ್ಗೆ ಚಾರ್ವಿ ಪಾಸಿಟಿವ್ ಆಗೇ ಇದ್ಲು. ಆದ್ರೆ ಯಾವಾಗ ಅಥರ್ವನ್ ಜೊತೆ ಪರ್ಸನಲ್ ಆಗಿ ಮಾತಾಡ್ಕೊಂಡ್ ಬಂದ್ಲೋ ಆಗ ಚಾರ್ವಿಗೆ ಅವನ್ ಮೇಲಿರೋ ಒಪಿನಿಯನ್ ಚೇಂಜ್ ಆಯ್ತು. ಅದನ್ನ ಒಪಿನಿಯನ್ ಚೇಂಜ್ ಅಂತ ಹೇಳಲ್ಲ ವಸುಂಧರಾ. ಒಬ್ರಿಗೊಬ್ರು ಮಾತಾಡಿದ್ಮೇಲೆ
ಪರಸ್ಪರ ಇಷ್ಟ ಕಷ್ಟಗಳು ಗೊತ್ತಾಗಿರುತ್ತೆ. ಇಬ್ರು ಬೇರೆ ಬೇರೆ ಜೀವನನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ನಮ್ಮಿಬ್ರು ಫ್ರೀಕ್ವೆನ್ಸಿ ಮ್ಯಾಚ್ ಆಗಲ್ಲ ಅಂತ ಅರ್ಥ ಆಗಿ ಆ ಹುಡುಗಿ ಬೇಡ ಅಂದಿರ್ತಾಳೆ. ಕಮಾನ್ ಮಿಸ್ಟರ್ ಮ್ಯಾನೇಜರ್, ನನ್ನ ಇಷ್ಟ ಕಷ್ಟಗಳನ್ನ ನೀವ್ ಕೇಳೋದೇ ಆಗಿದ್ದಿದ್ರೆ ನನ್ನ ಗಂಡನ ಸ್ಥಾನ ನಿಮಗ್ ಸಿಗ್ತಾ ಇರ್ಲಿಲ್ಲ. ಕೆಲವು ಸಲ ಅನರ್ಹರಿಗೂ ಸ್ಥಾನ ಸಿಗುತ್ತೆ. ಅಂದ್ರೆ ಏನಿಲ್ಲ, ಅವಳಾಗೌಡೆ ಅಥರ್ವನ್ ಬೇಡ ಅಂದ್ರು, ಅಥರ್ವ ಅವಳನ್ ಬೇಡ ಅಂದ್ರು, ಒಳ್ಳೇದೇ ಅಲ್ವಾ? ಈಗ ನಿನ್ನ ಬಲವಂತಕ್ಕೆ ಮದ್ವೆ ಆಗಿ ನಾಳೆ ನಮ್ ತರ ಆಗ್ಬಾರ್ದಲ್ವಾ? ಒಳ್ಳೆ ತಂದೆ ತಾಯಿ ಆಗೋದು ಮಕ್ಕಳು ನಮ್ಮ ಮಾತನ್ನ ಕಣ್ಮುಚ್ಕೊಂಡು ಕೇಳಿದಾಗಲ್ಲ, ಮಕ್ಕಳ ಅಭಿಪ್ರಾಯಗಳನ್ನ ತಂದೆ ತಾಯಿ ಗೌರವಿಸಿದಾಗ. ನನ್ನ ನಿರ್ಧಾರನೇ ತಪ್ಪು ಅನ್ನೋ ಮಟ್ಟಕ್ಕೆ ಬಂದ್ರ? ನೆನಪಿರ್ಲಿ, ಪ್ರಪಂಚದ ಕಣ್ಣಿಗೆ ಮಾತ್ರ ನೀವ್ ನನ್ ಗಂಡ. ನನ್ನ ಪಾಲಿಗೆ ನೀವ್ ಯಾವತ್ತಿದ್ರು ಕೆಲಸದವ್ರೆ. ನನಗೂ ನಿನ್ ಗಂಡನ ಸ್ಥಾನದಲ್ಲಿ ಇರ್ಬೇಕು ಅಂತ ಆಸೆ ಇಲ್ಲ. ಮಕ್ಕಳು ಮದ್ವೆ ಆಗ್ಲಿ, ಈ ಬಂಗಾರದ ಪಂಜರ ಬಿಟ್ಟು ನಮ್ಮೂರಿಗೆ ಹೊರಟೋಗ್ತೀನಿ, ಸ್ವತಂತ್ರವಾಗಿ ಬದುಕ್ತೀನಿ. ಅಲ್ಲಿ ತನಕ ದಯವಿಟ್ಟು ಸುಮ್ಮನೆ ಇದ್ಬಿಡು. ಗುಡ್ ಮಾರ್ನಿಂಗ್ ಅಂಕಲ್. ಗುಡ್ ಮಾರ್ನಿಂಗ್. ಎಲ್ಲಿ ಅವಳು? ಆಹಾ, ಊರಾಚೆ ಇರೋ ಭಗವಂತ ಇಲ್ಲೇ ದರ್ಶನ ಕೊಟ್ಟ. ಕೋತಿ ತರ ಕಾಣಿಸ್ತಿಯಲ್ಲೇ ಲಾರ್ಡ್ ಹನುಮಂತ. ಅಯ್ಯೋ ಅಂಕಲ್, ಕಾಪಾಡಿ 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 ಅಂಕಲ್, ಅಂಕಲ್ ಅಂಕಲ್ ಅಂಕಲ್. ಬೆಳಗ್ಗೆ ಶುರು ಹಚ್ಕೊಂಡ್ರ? ನೋಡಪ್ಪ, ಅವ್ನ್ ನನ್ನ ಕೋತಿ ಅಂತಿದ್ದಾನೆ. ಹಂಗೆ ಕಾಣ್ತಲ್ವ ಅಂಕಲ್ ಅವಳು? ನಿನ್ನ ಆಯ್ತು ಆಯ್ತು ಆಯ್ತು, ಕ್ಷಮೆ ಇರ್ಲಿ. ಫಸ್ಟ್ ನನ್ ಮಾಡೆಲ್ ಎಲ್ಲಿದೆ ಅಂತ ಹೇಳು, ಹಿಂದೆ ತಿರುಗಿ ನೋಡ್ದೆ ಓಡಾಡ್ಬಿಡ್ತೀನಿ. ಏನೇ ಐಸ್ ಕ್ರೀಮ್. ಲೇ, ಏನೇ ನೀನು ಟೀಚರ್ ಮಗ್ಳ ಬೆಳಗ್ಗೆ ಐಸ್ ಕ್ರೀಮ್ ತಿಂತಾರಾ? ಈಗ ತರ ದನ ತಿನ್ನಂಗ್ ತರಕಾರಿ ತಿನ್ನಲ್ಲ, ಸಾಕಾಗಲ್ವಾ? ಬೇಗ ಮಾಡೆಲ್ ಕೊಡು, ಟೈಮ್ ಆಯ್ತು. ಆಕ್ಚುಲಿ ನೀನ್ ಐಸ್ ಕ್ರೀಮ್ ಕೊಡ್ಸದ್ಮೇಲೆ ಮಾಡೋಕ್ ಶುರು ಮಾಡೋಣ ಅನ್ಕೊಂಡ. ಅಂದ್ರೆ ಇನ್ನೂ ಸ್ಟಾರ್ಟೇ ಮಾಡಿಲ್ವೇನೆ? ಅಯ್ಯೋ, ಹೋಯ್ತು ಹೋಯ್ತು, ನನ್ ಕೆಲ್ಸನೇ ಹೋಯ್ತು. ಮೊದ್ಲೇ ನಮ್ ಬಾಸ್ ಹಿಡ್ಕ ಯಾವಾಗ್ಲೂ ಟೈಮು ಟೈಮು ಅಂತ ಸಿಡಿತಾ ಇರ್ತಾರೆ. ಅಂಕಲ್ ಆಶೀರ್ವಾದ ಮಾಡಿ ನಂಗ್ ಬೇರೆ ಕೆಲ್ಸ ಸಿಕ್ಲಿ ಅಂತ ಇವಳು ನನ್ ಕೆಲ್ಸನೇ ಕಿತ್ಕೊಬಿಟ್ಲು. ಇವಳಿಗೆ ಐಸ್ ಕ್ರೀಮ್ ಬೇರೆ ಕೊಡ್ಸ್ಬೇಕಂತೆ. ಲೇ 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 ಬಾರ ಇಲ್ಲಿ ಬಾರು. ಅಪ್ಪುಷ್, ಪಾಪಮ್ಮ, ಕೊಟ್ಬಿಡು. ನಾನು ಧನನ, ನೀನ್ ಎಮ್ಮೆ. ಮೊದ್ಲು ಕಣ್ಣೊರ್ಸ್ಕೊಂಡ್ ರೂಮ್ಗೆ ಹೋಗು. ರೂಮಲ್ಲಿ ಹೋಗಿ ಯಾರಿಗೂ ಕಂಡಂಗ್ ಅಳು ಅಂತಾನಾ? ಲೋ ಪೆಂಗ, ಮಾಡಲು ರೂಮಲ್ಲಿದೆ, ಹೋಗು. ಸೀರಿಯಸ್ಲಿ? ನನಗ್ ಗೊತ್ತಿತ್ತು ಕಡೆ, ನೀನ್ ಹೇಳಿದ ಕೆಲ್ಸ ಮಾಡದೇ ಇರೋಳಲ್ಲ ಅಂತ. ನೀನೊಂಥರ ದಾರಿ ತಪ್ಪಿದ ಮಗ, ಫೀಮೇಲ್ ವರ್ಷನ್ ಇದ್ದಂಗೆ. ಸಂಜೆ ಐಸ್ ಕ್ರೀಮ್ ಗ್ಯಾರಂಟಿ ಕಡೆ. ಕಂಜೂಸ್ ನನ್ ಮಗ. ಏನ್ ಹೇಳ್ತಿದ್ಯಾ? ನೀನೇನು ಯೋಚನೆ ಮಾಡ್ಬೇಡ, ನಾನು ಹುಷಾರಾಗಿರ್ತೀನಿ. ಅಕ್ಕ ನಿನ್ನೆಯಿಂದನೂ ತುಂಬಾ ಟೆನ್ಷನ್ ಅಲ್ಲಿ ಇದ್ದಾಳೆ. ಅವಳು ಯಾವ್ದೋ ಪ್ರಾಬ್ಲಮ್ ಅಲ್ಲಿ ಇದ್ದಾಳೆ ಅನ್ಸುತ್ತೆ. ಏನದು? ರಂಗ ನಿನ್ ಜೀವಕ್ಕೆ ಹಾನಿ ಮಾಡ್ತೀನಿ ಅಂತ ಹೇಳಿ ಬಲವಂತವಾಗಿ ನನ್ನ ಮದ್ವೆ ಮಾಡ್ಕೊಳ್ಳೋಕೆ ಕೇಳ್ಕೊಂಡು ಹೋದ ಹಾಗೆ, ನೀನ್ ನನಗೋಸ್ಕರ ದೇವ್ರ ಹತ್ರ ಬೇಡ್ಕೊಳ್ತಿದ್ದ ಹಾಗೆ. ಕೆಟ್ಟ ಕನ್ಸು. ಲೇ ಸಿಂಧು, ಸೂಪರ್ ಆಗಿ ಮಾಡಿದ್ಯಾ ಕಣೆ. ಯು ಡಿಸರ್ವ್ ಥೌಸಂಡ್ಸ್ ಆಫ್ ಐಸ್ ಕ್ರೀಮ್ಸ್ ಯಾ. ಒಂದ್ ನಿಮಿಷ ಬಾಯ್ಲಿ. ಎಲ್ಲಿಗೆ? ಲೇ, ನನ್ನ ಆಫೀಸಿಗೆ ತಗೊಂಡೋಗ್ಬೇಕು ಕಣೆ. ನನಗೆ ಇವಾಗ್ಲೇ ಐಸ್ ಕ್ರೀಮ್ ಬೇಕು. ಅಪ್ಪ, ಇದನ್ನ ನೋಡ್ಕೊಳ್ಳಿ. ಲೇ ಲೇ ಲೇ, ಸಂಜೆ ಕೊಡ್ತೀನಿ ಬಿಡೆ. ನೋಡು, ಇವತ್ ನಿನ್ನ ಆಫೀಸಿಗೆ ರಜಾ. ಯಾಕೆ ಏನು ಎತ್ತ ಅಂತ ಏನು ಕೇಳ್ಬೇಡ. ನಾನೊಂದ್ ಜಾಗ ಹೇಳ್ತೀನಿ.